ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಾಧ್ಯವಿರುವ ಮಿತಿಗಳನ್ನು ಅರಿಯುವ ಏಕೈಕ ಮಾರ್ಗವೆಂದರೆ ಸಾಧ್ಯವನ್ನು ಮೀರಿ ಹೋಗುವುದು. ಬದುಕಿರುವವರೆಗೂ ಕಲಿಯಿರಿ, ಅಂದರೆ ಅನುಭವವೇ ಜಗತ್ತಿನ ಅತ್ಯುತ್ತಮ ಶಿಕ್ಷಕ. ನೀವು ಬಂಧಿತರಾಗಿದ್ದೀರಿ ಎಂದು ನೀವು ಭಾವಿಸಿದರೆ ನೀವು ಬಂಧಿತರಾಗಿರುತ್ತೀರಿ. ನೀವು ನಿಮ್ಮ ಸ್ವಂತ ಬಂಧನವನ್ನು ಮಾಡಿಕೊಳ್ಳುತ್ತೀರಿ. ನೀವು ಸ್ವತಂತ್ರರು ಎಂದು ನೀವು ತಿಳಿದಿದ್ದರೆ ನೀವು ಈ ಕ್ಷಣದಲ್ಲಿ ಮುಕ್ತರಾಗಿದ್ದೀರಿ. ಇದು ಜ್ಞಾನ, ಸ್ವತಂತ್ರದ ಜ್ಞಾನ. ಸ್ವತಂತ್ರವು ಎಲ್ಲರ ಗುರಿಯಾಗಿದೆ. ನನ್ನ ಹಣೆಬರಹವನ್ನು ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಎದ್ದು ನಿಲ್ಲುವ ಬಲಶಾಲಿಯೇ ಬುದ್ಧಿವಂತ ವ್ಯಕ್ತಿ. ಜೀವನ ವಿಧಾನ ಅದು ಸಿದ್ಧವಾಗಿ ಸಿಗುವುದಿಲ್ಲ, ಅದನ್ನು ತಾನೇ ಮಾಡಿಕೊಳ್ಳಬೇಕು. ದಾರಿ ಮಾಡುವವನಿಗೆ ಅದೇ ಗಮ್ಯ ಸಿಗುತ್ತದೆ. ನಿಮ್ಮ ಹೃದಯ, ಮನಸ್ಸು ಮತ್ತು ಆತ್ಮವನ್ನು ನಿಮ್ಮ ಚಿಕ್ಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಇದೇ ಯಶಸ್ಸಿನ ಗುಟ್ಟು. ಉನ್ನತ ಆಲೋಚನೆಗಳಿಂದ ಮೆದುಳನ್ನು ತುಂಬಿರಿ. ಅತ್ಯುನ್ನತ ಆದರ್ಶಗಳು, ಅವುಗಳನ್ನು ನಿಮ್ಮ ಮುಂದೆ ಹಗಲು ರಾತ್ರಿ ಇರಿಸಿ ಮತ್ತು ಅದರಿಂದ ಉತ್ತಮ ಕೆಲಸ ಬರುತ್ತದೆ. ಒಂದು ಉಪಾಯವನ್ನು ಕೈಗೆತ್ತಿಕೊಳ್ಳಿ. ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ. ಅದರ ಬಗ್ಗೆ ಯೋಚಿಸಿ, ಅದರ ಬಗ್ಗೆ ಕನಸು ಕಾಣಿ, ಆ ಕಲ್ಪನೆಯ ಮೇಲೆ ಜೀವಿಸಿ. ಮೆದುಳು, ಸ್ನಾಯುಗಳು, ನರಗಳು, ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಆ ಕಲ್ಪನೆಯಿಂದ ತುಂಬಿರಲಿ ಮತ್ತು ಎಲ್ಲವನ್ನು ಬಿಟ್ಟು ಬಿಡಿ. ಮತ್ತೊಂದು ಕಲ್ಪನೆಯ ಮಹಾನ್ ಆಧ್ಯಾತ್ಮಿಕ ದೈತ್ಯರನ್ನು ಉತ್ಪಾದಿಸುವ ಮಾರ್ಗವಾಗಿದೆ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸಿವೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಪದಗಳು ಗೌಣವಾಗಿವೆ, ಆಲೋಚನೆಗಳು ಬದುಕುತ್ತವೆ. ಅವರು ದೂರ ಪ್ರಯಾಣಿಸುತ್ತಾರೆ. ವಿಧಿ ಎಂಬುದೇ ಇಲ್ಲ. ನಮ್ಮ ಜೀವನ ನಮ್ಮ ಇಂದಿನ ಕರ್ಮದ ಫಲ. ಒಂದು ಸಮಯದಲ್ಲಿ ಒಂದು ಕೆಲಸ ಮಾಡಿ. ಇದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರಲ್ಲಿ ಇರಿಸಿ. ಉಳಿದಿದ್ದೆಲ್ಲವನ್ನು ಮರೆತು ಬಿಡಿ. ಮಾಡಿದ ಕೆಲಸವು ಪರಿಪೂರ್ಣವಾಗುತ್ತದೆ. ನಿಮ್ಮ ಹೃದಯದಲ್ಲಿ ಒಂದು ಜಾಗವನ್ನು ಯೋಚಿಸಿ ಮತ್ತು ಆ ಜಾಗದ ಮಧ್ಯದಲ್ಲಿ ಜ್ವಾಲೆಯು ಉರಿಯುತ್ತಿದೆ ಎಂದು ಯೋಚಿಸಿ. ಆ ಜ್ವಾಲೆಯನ್ನು ನಿಮ್ಮ ಸ್ವಂತ ಆತ್ಮವೆಂದು ಭಾವಿಸಿ ಮತ್ತು ಪ್ಲಾನ್ಗಳೇ ಮತ್ತೊಂದು ಪ್ರಕಾಶಮಾನ ಬೆಳಕು ಮತ್ತು ಅದು ನಿಮ್ಮ ಆತ್ಮದ ದೇವರು. ಅದನ್ನು ಹೃದಯದಲ್ಲಿ ಧ್ಯಾನಿಸಿ. ನಿಮ್ಮನ್ನು ಬಲಪಡಿಸುವ ಪ್ರತಿಯೊಂದು ಆಲೋಚನೆಯನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮನ್ನು ದುರ್ಬಲಗೊಳಿಸುವ ಪ್ರತಿಯೊಂದು ಆಲೋಚನೆಯನ್ನು ತಿರಸ್ಕರಿಸಬೇಕು. ಕೆಲಸ ಅಂಟದಂತೆ ಇರು. ಅದು ಸಂಪೂರ್ಣ ರಹಸ್ಯವಾಗಿದೆ. ನೀವು ಲಗತ್ತಿಸಿದರೆ ನೀವು ದುಃಖಿತರಾಗುತ್ತೀರಿ. ಅನುಭವ ನಮ್ಮಲ್ಲಿರುವ ಏಕೈಕ ಶಿಕ್ಷಕ. ನಾವು ಮಾತನಾಡಬಹುದು ಮತ್ತು ನಮ್ಮ ಎಲ್ಲ ಜೀವನವನ್ನು ತರ್ಕಿಸಬಹುದು, ಆದರೆ ಸತ್ಯದ ಪದವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶುಭಾಶಯಗಳು. ನಾವು ಇರುವವರೆಗೆ ಅದನ್ನು ನಾವೇ ಅನುಭವಿಸುತ್ತೇವೆ. ಮನುಷ್ಯನಲ್ಲಾಗಲಿ ದೇವರನ್ನಾಗಲಿ ಜಗತ್ತಿನ ಯಾರನ್ನಾಗಲಿ ದೋಷಿಸಬೇಡಿ. ನೀವು ಬಳಲುತ್ತಿರುವುದನ್ನು ನೀವು ಕಂಡುಕೊಂಡಾಗ
ನಿಮ್ಮನ್ನು ದ್ವೇಷಿಸಿ ಮತ್ತು ಉತ್ತಮವಾಗಿ ಮಾಡಲು ಪ್ರಯತ್ನಿಸಿ. ಜನರು ಇದನ್ನು ನಂಬುತ್ತಾರೆ ಎಂದು ಹೇಳುತ್ತಾರೆ. ನಾನು ಹೇಳುತ್ತೇನೆ, ನಿನ್ನನ್ನು ನಂಬು. ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ. ಭೂಮಿಯನ್ನು ವೀರರು ಆನಂದಿಸುತ್ತಾರೆ. ಇದು ವಿಫಲವಾದ ಸತ್ಯ. ಹೀರೋ ಆಗಿರಿ. ಯಾವಾಗಲೂ ಹೇಳು, ನನಗೆ ಭಯವಿಲ್ಲ. ನೀವು ಸಂದರ್ಭಗಳ ಮೇಲೆ ಬಲವಾದ ಹಿಡಿತವನ್ನು ಹೊಂದಿದ್ದರೆ ವಿಷಯವನ್ನು ಉಗುಳುವವನು ಸಹ ನಿಮಗೆ ಹಾನಿ ಮಾಡಲಾರನು. ಇತರರ ಸೇವೆಯಲ್ಲಿ ಯಾರ ದೇಹವು ನಾಶವಾಗುತ್ತದೆಯೋ ಅವರು ಧನ್ಯರು. ಪ್ರೀತಿಯನ್ನು ನೀಡಿ, ಸೇವೆಯನ್ನು ನೀಡಿ, ಸಹಾಯವನ್ನು ನೀಡಿ, ನಿಮ್ಮಲ್ಲಿರುವ ಎಲ್ಲವನ್ನೂ ನೀಡಿ. ಆದರೆ ಜಾಗರೂಕರಾಗಿರಿ. ನೀವು ಪ್ರತಿಯಾಗಿ ಏನನ್ನಾದರೂ ಹುಡುಕಿದರೆ ನೀವು ಬಳಲುತ್ತೀರಿ. ನಾವಿಬ್ಬರು 1 ರೂಪಾಯಿ ವಿನಿಮಯ ಮಾಡಿಕೊಂಡರೆ ನಮ್ಮಲ್ಲಿ ತಲಾ 1 ರೂಪಾಯಿ ಇರುತ್ತದೆ. ಆದರೆ ನಾವಿಬ್ಬರು ಒಂದು ಒಳ್ಳೆಯ ಆಲೋಚನೆಯನ್ನು ವಿನಿಮಯ ಮಾಡಿಕೊಂಡರೆ ನಮ್ಮಲ್ಲಿ 2 ಒಳ್ಳೆಯ ಆಲೋಚನೆಗಳು ಇರುತ್ತವೆ. ಭರವಸೆಯ ಬೆಳಕನ್ನು ಬೆಳಗಿಸಿ. ಹತಾಶೆ ಮತ್ತು ಕತ್ತಲೆಯಲ್ಲಿ ಮುಳುಗಬೇಡಿ. ಪ್ರಯತ್ನವನ್ನು ಮುಂದುವರಿಸಿ ಮತ್ತು ಯಾವಾಗಲೂ ಸಂತೋಷವಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.